ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋದ್ವಿ ಜಕ್ಕೂರಿನಲ್ಲಿರುವಂತಹ ರಂಗೋಲಿ ಗಾರ್ಡನ್ಸ್ಗೆ. ಇಟ್ಸ್ ಅ ಮಾಡೆಲ್ ವಿಲೇಜ್, ಅಂದರೆ ಮಾದರಿ ಗ್ರಾಮ. ಹಿಂದಿನ ಕಾಲದಲ್ಲಿ ಗ್ರಾಮ ಹೇಗಿತ್ತು ಅಂತ ಇಲ್ಲಿ ತೋರಿಸಿದ್ದಾರೆ. ಇದನ್ನು ನಾನಿವತ್ತು ನನ್ನ ಚಾನಲಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ಏನೇನಿದೆ ಅಂತ. ಬನ್ನಿ ನನ್ನ ಜೊತೆ ಹೋಗೋಣ ಒಳಗಡೆ, ಏನೇನಿದೆ ಅಂತ ನೋಡೋಣ. ಸೊ ನಾವು ಎಂಟರ್ ಆದ್ವಿ ಒಳಗಡೆ. ನೀವು ನೋಡ್ತಿರೋಂಗೆ ಎಂಟರ್ ಆದ ತಕ್ಷಣವೇ ಲೆಫ್ಟಲ್ಲಿ ಪಾರ್ಕಿಂಗ್ ಜಾಗ ಇದೆ. ಸೊ ಇದೇ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಪಾರ್ಕಿಂಗಿಗೆ ತುಂಬಾ ಜಾಗ ಇದೆ. ಸೊ ನೀವು ಕಾರಲ್ಲಿ ಬಂದರೂ ಏನೂ ಚಿಂತೆ ಇಲ್ಲ. ಅದರಲ್ಲೂ ನಾವು ವೀಕ್ ಡೇ ಹೋಗಿದ್ದರಿಂದ ನಮಗೇನು ತೊಂದರೆ ಆಗಲಿಲ್ಲ. ಸೊ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋದ್ವಿ. ಸೊ ಇದು ನೀವೇನು ನೋಡ್ತಾ ಇದ್ದೀರಾ, ಇದೇ ಎಂಟ್ರಿ ಟಿಕೆಟ್ ಕೌಂಟರಿಗೆ ಹೋಗುವಂಥ ಜಾಗ. ಸೊ ಇದನ್ನೆಲ್ಲ ಪಾಸ್ ಮಾಡಿಬಿಟ್ಟು ನಾವು ಟಿಕೆಟ್ ಕೌಂಟರ್ಗೆ ಹೋದ್ವಿ. ಇಲ್ಲಿಂದನೇ ಅದು ಸ್ಟ್ಯಾಚ್ಯೂಸ್ ಎಲ್ಲ ಏನಿದೆ, ಮೂರ್ತಿಗಳು, ಅದೆಲ್ಲ ಶುರುವಾಗಿದೆ ನೋಡಿ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಮಕ್ಕಳು ಆಟ ಆಡ್ತಿರೋ ಹಾಗೆ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ನಿಮ್ಗೆ ಎಂಟರ್ ಆಗ್ತಿದ್ದಂತಲೇ ಆ ಗ್ರಾಮದ ಫೀಲಿಂಗ್ ಬರುತ್ತೆ. ವಿಲೇಜ್ ವೈಬ್ಸ್ ಅಂತ ಏನು ಹೇಳ್ತಾರೆ. ಸೊ ಅದನ್ನು ನೀವಿಲ್ಲಿ ಎಂಟರ್ ಆಗ್ತಿದ್ದಂಗೆ ನೀವು ಇದನ್ನು ನೋಡ್ಬೋದು. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ಎತ್ತು ಕರುಗಳು, ಅದರದ್ದೆಲ್ಲ ಒಂದು ಮಾಡೆಲ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ರಿಯಲಿಸ್ಟಿಕ್ ಆಗಿದೆ. ನೋಡಿದ್ರೆ ನಂಬಕ್ಕೆ ಆಗಲ್ಲ ಇದು ಆರ್ಟಿಫಿಷಿಯಲ್ ಅಂತ. ದೂರದಿಂದ ನೋಡಿದ್ರಂತೂ ನಿಜವಾದ ಎತ್ತು ಕರುಗಳೇನೋ ಅಂತ ಅನಿಸುತ್ತೆ. ಈ ನಾಯಿ ನೋಡಿ, ಇದು ಅಷ್ಟೇ, ನಾನು ನಿಜವಾದ ನಾಯಿನೋ ಅಂದ್ಕೊಂಡ್ಬಿಟ್ಟೆ, ಅಷ್ಟೊಂದು ರಿಯಲಿಸ್ಟಿಕ್ ಆಗಿದೆ. ಇದೇನಿದೆ ಟಿಕೆಟ್ ಕೌಂಟರು, ದೊಡ್ಡವ್ರಿಗೆ 150 ರೂಪಾಯಿ ಮತ್ತು ಮಕ್ಕಳಿಗೆ 100 ರೂಪಾಯಿ. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕು. ಡಿಜಿಟಲ್ ಕ್ಯಾಮ್ರಾ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಸೊ ಇಲ್ಲಿಂದ ನಾವು ನಮ್ಮ ಪ್ರಯಾಣನ ಶುರು ಮಾಡಿದ್ವಿ ರಂಗೋಲಿ ಗಾರ್ಡನ್ ಒಳಗಡೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಬನ್ನಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ವಿಶೇಷ ಏನಂದರೆ ಬರೀ ಪ್ರತಿಮೆಗಳು ಮಾತ್ರ ಅಲ್ಲ, ವಾಯ್ಸ್ ಕೂಡ ಹಾಕಿದ್ದಾರೆ. ಈ ಹಕ್ಕಿಗಳ ಚಿಲಿಪಿಲಿ ನೀವು ಕೇಳ್ಬೋದು, ಕೇಳಿಸ್ಕೊಳ್ಳಿ. ಸೊ ನಾವು ಇಲ್ಲಿಂದ ಒಳಗೆ ಹೋದ್ವಿ. ನಮ್ಮ ಪ್ರಯಾಣ ಇಲ್ಲಿಂದ ಶುರುವಾಯಿತು. ಒಳಗೆ ಹೋಗ್ತಿದ್ದಂಗೆ ಒಂದು ಬ್ಯಾಂಡ್ ಹಾಕಿದ್ರು ಕೈಯಲ್ಲಿ. ಸೊ ನಾವು ಟಿಕೆಟ್ ತೊಗೊಂಡಿದ್ದೀವಿ ಅಂತ ಪ್ರೂಫ್ ಅದು. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನೋಡಿ, ಹಳೆ ಕಾಲದ ಟಿಪಿಕಲ್ ಹಳ್ಳಿ ಹೇಗಿರ್ತಾಯಿತ್ತು, ಜನ ಹೇಗೆ ಕೂತ್ಕೊಂಡು ಆರಾಮವಾಗಿ ಹರಟೆ ಹೊಡಿತಿದ್ರು, ಅದನ್ನು ನೋಡ್ಬೋದು. ಇಲ್ಲಿ ನೀವು ಈ ಕಡೆ ನೋಡ್ಬೋದು, ಮಕ್ಕಳು ಅವಾಗ ಹೇಗೆ ಆಟ ಆಡ್ತಾಯಿದ್ರು. ನಾವೆಲ್ಲ ಆಟಾಡಿದ್ದು ನಿಮ್ಗೆ ಜ್ಞಾಪಕ ಇದೆಲ್ಲ, ಬಾಲ್ಯದಲ್ಲಿ ಗಿಲ್ಲಿ ದಾಂಡು, ಮರಕೋತಿ ಅದೆಲ್ಲ ಆಟಾಡ್ತಾ ಇದ್ವಿ. ಸೊ ಆ ಥರ ದೃಶ್ಯಗಳನ್ನು ನೀವಿಲ್ಲಿ ನೋಡ್ಬೋದು. ಮಕ್ಕಳು ಹೇಗೆ ಬಿಂದಾಸಾಗಿ ಆಟಾಡ್ತಾ ಇದ್ದಾರೆ ಅಂತ. ಆಮೇಲೆ ಇಲ್ಲಿಂದ ನೀವು ಬೇರೆ ಬೇರೆ ಮನೆಗಳನ್ನು ನೋಡ್ಬೋದು, ಬೇರೆ ಬೇರೆ ಪ್ರೊಫೆಷನ್ ಮತ್ತು ಆವಾಗಿನ ಮನೆಗಳು ಹೇಗಿತ್ತು ಅಂತ. ಸೊ ನೋಡಿ, ಒಂದು ಟಿಪಿಕಲ್ ಮನೆ ಹೇಗಿತ್ತು, ಆವಾಗಿನ ಸದಸ್ಯರು ಹೇಗೆ ಏನು ಮಾಡ್ತಾಯಿದ್ರು, ಒಂದು ಮನೆ ಅಂದರೆ ಯಾರ್ಯಾರು ಏನೇನು ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಹೆಂಗಸರು ರಾಗಿ ಬೀಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಒಬ್ಬರು ದವಸ ಧಾನ್ಯನ ಕ್ಲೀನ್ ಮಾಡ್ತಾಯಿದ್ದಾರೆ. ಇಲ್ಲಿ ಇದನ್ನು ಒಕ್ಕಲಿಗರ ಮನೆ ಅಂತ ತೋರಿಸ್ತಾ ಇದೆ. ಸೊ ಒಕ್ಕಲಿಗರ ಅಂದರೆ ನಿಮ್ಗೆ ಗೊತ್ತೇ ಇರಬೇಕು, ಒಂದು ಪವರ್ಫುಲ್ ಕಮ್ಯುನಿಟಿ, ಟಿಪಿಕಲಿ ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿದ್ದವರು. ಸೊ ಅವ್ರ ಮನೆ. ಒಬ್ಬರು ಹಿರಿಯರು ನೋಡಿ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ, ಆಗು ಹೋಗುಗಳನ್ನು ನೋಡ್ತಾ ಇದ್ದಾರೆ. ಹೆಂಗಸರು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ. ಮನೆ ತುಂಬ ಮಕ್ಕಳು, ಎಲ್ಲರೂ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಹೆಂಗಸರು. ಆಮೇಲೆ ಹೆಂಗಸರೆಲ್ಲ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೀವು ನೋಡ್ಬೋದು. ನೋಡಿ, ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಗ್ರಾಮೀಣ ನಾಟಿ ವೈದ್ಯರ ಮನೆ. ಸೊ ಟ್ರೆಡಿಷ್ನಲ್ ಡಾಕ್ಟರ್, ಆವಾಗಿನ ಕಾಲದಲ್ಲಿ MBBS ಡಾಕ್ಟರ್ಸ್ ಎಲ್ಲ ಇರ್ತಿರಲಿಲ್ಲ, ಅಟ್ಲೀಸ್ಟ್ ಎಲ್ಲ ಕಡೆ ಅಂತೂ ಇರ್ತಿರಲಿಲ್ಲ ಹಳ್ಳಿಗಳಲ್ಲಿ. ಸೊ ನಾಟಿ ವೈದ್ಯರೇ ಎಲ್ಲ ಥರದ ಔಷಧಿ ಕೊಡ್ತಾಯಿದ್ರು ಜನಕ್ಕೆ, ಏನೇ ಪ್ರಾಬ್ಲಮ್ ಇದ್ದರು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಹೇಗೆ ಅವ್ರು ಟ್ರೀಟ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಪಕ್ಕದಲ್ಲೇ ನೀವೇನು ನೋಡ್ತಿದ್ದೀರಾ, ಇದು ದಿನಸಿ ಅಂಗಡಿ ಅಥವಾ ಕಿರಾಣಿ ಅಂಗಡಿ ಅಂತ ಹೇಳ್ಬೋದು. ಇವಾಗ ನಾವೇನು ಗ್ರಾಸರಿ ಶಾಪ್ ಅಥವಾ ಪ್ರಾವಿಷನ್ ಶಾಪ್ ಅಂತೀವಿ, ಅದು ಇಲ್ಲಿ ನೀವು ನೋಡ್ಬೋದು. ಮಾರಾಟಗಾರರನ್ನು ನೋಡ್ಬೋದು, ಅಥವಾ ಕೊಂಡ್ಕೊಳ್ಳೋಕೆ ಬಂದಿರೋರನ್ನು, ಖರೀದಿ ಮಾಡೋಕ್ಕೆ ಬಂದಿರೋರನ್ನು ನೋಡ್ಬೋದು. ಆಮೇಲೆ ಇಲ್ಲಿ ನೀವು ಟೇಲರ್ ಅಂಗಡಿ. ಸೊ ನೀವು ಇಲ್ಲಿನ ಸೌಂದರ್ಯ ಏನಂದರೆ, ಅವ್ರು ಬರೀ ಆ ಪ್ರೊಫೆಷನ್ಸ್ ಅಲ್ಲದೆ ಆ ಪ್ರೊಫೆಷನ್ಸ್ ಮಾಡೋ, ಆ ಪ್ರೊಫೆಷನಲ್ಲಿ ತೊಡಗಿರೋ ಅಂಥ ಜನದ ಮನೆ, ಅಲ್ಲಿನ ಸದಸ್ಯರು, ಅದನ್ನು ತೋರಿಸಿದ್ದಾರೆ. ಇಲ್ಲಿ ನೋಡಿ, ಅಕ್ಸಾಲಿಗ್ರ ಮನೆ. ಅಕ್ಸಾಲಿಗ್ರ ಅಂದರೆ ಜ್ಯುವೆಲರ್ ಅಂತ ಇವಾಗ ನಾವೇನು ಹೇಳ್ತೀವಿ, ಚಿನ್ನದಲ್ಲಿ ಕೆಲಸ ಮಾಡೋರು, ಚಿನ್ನಕ್ಕೊಂದು ರೂಪ ಕೊಡೋರು. ಸೊ ಅವ್ರ ಮನೆ ನೋಡಿ, ಅವ್ರ ಮನೆ ಸದಸ್ಯರು, ಅವ್ರು ಕೆಲಸ ಮಾಡ್ತಿರೋದು ಅದನ್ನೆಲ್ಲ ನೋಡ್ಬೋದು. ಆಮೇಲೆ ಮಕ್ಕಳು ಆಟ ಆಡ್ತಿರೋದು, ಅದು ಅಷ್ಟೇ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಒಬ್ಬರು ಬ್ರಾಹ್ಮಣರ ಮನೆ. ಸೊ ಟಿಪಿಕಲ್ ಆಗಿ ಬ್ರಾಹ್ಮಣರ ಮನೆ ಅಂದರೆ ಆಗಿನ ಕಾಲದಲ್ಲಿ ಹೇಗೆ ವೇದ ಪಾಠಗಳಲ್ಲಿ ಅವರು
ತೊಡಗಿಸ್ಕೊಳ್ತಾ ಇದ್ರು. ಮಕ್ಕಳಿಗೆಲ್ಲ ವೇದಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಅಲ್ಲಿನ ಹೆಂಗಸರು ಹೇಗಿರ್ತಾಯಿದ್ರು, ಸೊ ಅದನ್ನು ಆಮೇಲೆ ಒಬ್ಬರು ಇಲ್ಲಿ ನೋಡಿ ಶಾಸ್ತ್ರ ಹೇಳ್ತಾ ಇದ್ದಾರೆ, ಜ್ಯೋತಿಷ್ಯ ಶಾಸ್ತ್ರ. ಒಬ್ರು ಯಾರೋ ಶಾಸ್ತ್ರ ಕೇಳಕ್ಕೆ ಬಂದಿದ್ದಾರೆ ಅವ್ರ ಹತ್ರ. ಸೊ ಅದನ್ನು ನೀವಿಲ್ಲಿ ನೋಡ್ಬೋದು. ಸೊ ಬ್ರಾಹ್ಮಣ ಅಂದರೆ ನಿಮ್ಗೆ ಗೊತ್ತೇ ಇದೆಯಲ್ಲ, ವೇದ ಶಾಸ್ತ್ರ ಜ್ಯೋತಿಷ್ಯ ವಿದ್ಯಾ, ಅದಕ್ಕೆ ಅವರೆಲ್ಲ ಆವಾಗ ಫೇಮಸ್ ಆಗಿದ್ದರು ಈ ಕಮ್ಯುನಿಟಿಯವರು. ಸೊ ಆ ಮನೆಯ ಸದಸ್ಯರನ್ನು ನೀವಿಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಮಕ್ಕಳು ನೋಡಿ ಇಲ್ಲಿ ಆಟಾಡ್ತಾ ಇದ್ದಾರೆ. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಟಿಪಿಕಲ್ ಮಂಗಳೂರು ಮನೆ. ಸೊ ಮಂಗಳೂರು ಮನೆ, ಅಲ್ಲಿನ ದಂಪತಿಗಳನ್ನು ಕೂಡ ನೀವು ನೋಡ್ಬೋದು. ಮಂಗಳೂರು ಮನೆಯ ಒಂದು ವೈಶಿಷ್ಟ್ಯ ಏನಂದರೆ ಅಲ್ಲಿನ ಟಿಪಿಕಲ್ ಹಂಚು, ಆಮೇಲೆ ಈ ಕಂಬಗಳೇನಿದೆ ಇದನ್ನು ನೀವು ಟಿಪಿಕಲಾಗಿ ಮಂಗಳೂರು ಭಾಗದಲ್ಲಿ ನೋಡ್ಬೋದು. ಸೊ ಅದೇ ಥರದ ಮನೆನ ಇಲ್ಲಿ ಸೃಷ್ಟಿಸಿದ್ದಾರೆ. ಸೊ ನೋಡಿ ಹೇಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಆಮೇಲೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಶಾನ್ ಬೋಗ್ರ ಮನೆ. ಶಾನ್ ಬೋಗ್ರ ಅಂದರೆ ಆವಾಗ ಯಾರು, ವಿಲೇಜ್ ಅಕೌಂಟೆಂಟ್ಸ್ ಅಂತ. ಏನು ನೋಡ್ತಾ ಇದ್ದೀರಾ, ಇದು ಶಾನ್ ಬೋಗರ ಮನೆ. ಶಾನ್ ಬೋಗ್ ಬಗ್ಗೆ ಅಕೌಂಟೆಂಟ್ ಅಂತ ಕರಿತೀವಿ. ಆವಾಗೆಲ್ಲ ಹಳ್ಳಿಗಳಲ್ಲಿ ಶಾನ್ ಬೋಗ್ ವಿಚಾರ ಎಲ್ಲ ಮಾಡ್ತಾಯಿದ್ರು. ಹಳ್ಳಿಗೆ ಯಾರಾದರೂ ಸಾಲ ತಗೊಳ್ಳೋದಿರಲಿ, ಸಾಲ ಕೊಡೋದಿರಲಿ, ಅಥವಾ ಏನೇ ಲೆಕ್ಕಾಚಾರ ಇತ್ತು ಶಾನ್ ಬೋಗ್ರು ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶಾನ್ ಬೋಗ್ರು ಕುಟುಂಬ ನೋಡ್ಬೋದು. ಆಮೇಲೆ ಅಲ್ಲಿಗೆ ಬಂದಂಥ ಒಬ್ಬರು ಸಾಲಿರುವಂಥ ದಂಪತಿಗಳನ್ನು ಕೂಡ ನೋಡಬಹುದು. ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರೋ ಗೌಡ್ರ ಮನೆ ಶುರುವಾಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಗೌಡ್ರ ಮನೆ ಅಂದರೆ ತುಂಬಾ ಪವರ್ಫುಲ್ ಕಮ್ಯುನಿಟಿ ಆವಾಗ. ಸೊ ಅದಕ್ಕೆ ತಕ್ಕಂತೆ ನೀವು ಒಂದು ದೊಡ್ಡ ಮನೆ ನೋಡ್ಬೋದು. ಆಮೇಲೆ ಗೌಡ್ರ ಮನೇಲಿ ಕೆಲಸ ಮಾಡ್ತಿರೋರು ನೋಡ್ಬೋದು. ಒಂದು ನಾಯಿ ಕೂಡ ಇದೆ. ಅಂದರೆ ಇದೆಲ್ಲ ಇಟ್ ಟಾಕ್ಸ್ ಅಬೌಟ್ ಹೌ ರಿಚ್ ದೇವರ್, ಅವ್ರು ಎಷ್ಟು ಶ್ರೀಮಂತ ಕಮ್ಯುನಿಟಿ ಅಂತ ಇಲ್ಲಿ ನೋಡ್ಬೋದು. ಸೊ ನೋಡಿ ಎಷ್ಟು ವಿಶಾಲವಾದ ಅಂಗಳ, ದೊಡ್ಡ ಅಂಗಳ, ಆಮೇಲೆ ದೊಡ್ಡ ಮನೆ, ಮಹಡಿ ಮನೆ ಇನ್ಫ್ಯಾಕ್ಟ್. ಸೊ ಆಮೇಲೆ ಕಂಬಗಳು ನೋಡಿ, ಆ ಕಂಬಗಳಲ್ಲಿರುವಂಥ ಕಾರ್ವಿಂಗ್ಸ್ ನೋಡಿ, ಎಷ್ಟು ಇಂಟ್ರಿಕೇಟ್ ಕಾರ್ವಿಂಗ್ಸ್. ಆಮೇಲೆ ದೊಡ್ಡ ಜಗಲಿ ಇದೆ, ಮನೆ ಮುಂದೆ ಎತ್ತು. ಇದೆಲ್ಲ ಅವರೆಷ್ಟು ಶ್ರೀಮಂತರು ಅಂತ ನೀವು ನೋಡ್ಬೋದು. ಇಲ್ಲಿ ವೇಟ್ ನೋಡ್ತಾ ಇದ್ದೀರಾ, ಇದು ಅಕ್ಕಸಾಲಿಗರ ಮಾದರಿ ಮನೆ. ಅಕ್ಕಸಾಲಿಗರ ಅಂದರೆ ಅವರು ಚಿನ್ನದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಚಿನ್ನಕ್ಕೆ ಒಂದು ರೂಪ ಕೊಡೋರು. ಸೊ ಇದನ್ನು ನೀವು ಹಳ್ಳಿಲೆಲ್ಲ ನೋಡ್ಬೋದಾಗಿದೆ. ಇದು ಅಕ್ಕಸಾಲಿಗರ ಮಾದರಿ ಮನೆ. ಅವ್ರು ಕೆಲಸ ಮಾಡ್ತಿರೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ದರ್ಜಿಯ ಮನೆ. ದರ್ಜಿ ಅಂದರೆ ಟೇಲರ್ ಅಂತ, ಬಟ್ಟೆಯಲ್ಲಿ ಕೆಲಸ ಮಾಡೋವಂಥವ್ರು, ಬಟ್ಟೆ ಹೊಲಿಯೋರು. ಸೊ ಅವರ ಒಂದು ಮಾದರಿ ಮನೆನ ಇಲ್ಲಿ ನೋಡಬಹುದು. ಇಲ್ಲಿ ದರ್ಜಿ ನೋಡಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಆಮೇಲೆ ಅದರ ಪಕ್ಕದಲ್ಲಿ ಇರುವಂಥದ್ದು ಅದು ಅವರ ಮನೆ. ಆಮೇಲೆ ಅದ್ರ ಪಕ್ಕದಲ್ಲಿ ಇದು ಕಿರಾಣಿ ಅಂಗಡಿ. ಏನು ನೋಡ್ತಿದ್ದೀರಾ, ಇದು ಗ್ರಾಮೀಣ ಕಿರಾಣಿ ಅಂಗಡಿ. ಕಿರಾಣಿ ಅಂಗಡಿ ಅಂದರೆ ಇವಾಗ ನಾವೇನು ಗ್ರಾಸರಿ ಶಾಪ್ ಅಂತೀವಿ ಅಥವಾ ಪ್ರಾವಿಷನ್ ಸ್ಟೋರ್ ಅಂತೀವಿ, ಅದಕ್ಕೆ ಕಿರಾಣಿ ಅಂಗಡಿ ಅಂತಾರೆ. ಸೊ ನೀವು ನೋಡ್ಬೋದು, ಕಿರಾಣಿ ಅಂಗಡಿ ಇದು ಮಾರಾಟ ವ್ಯಾಪಾರ ಮಾಡ್ತಿರೋದು ನೋಡ್ಬೋದು. ಆ ಸಾಮಾನು ತೊಗೊಳಕ್ಕೆ ಬಂದಿರೋನು ನೋಡ್ಬೋದು. ಜೊತೆಗೆ ಎಷ್ಟು ಚೆನ್ನಾಗಿ ಸಾಮಾನು ಕೂಡ ಇಟ್ಟಿದ್ದಾರೆ. ತುಂಬಾ ರಿಯಲಿಸ್ಟಿಕ್ ಆಗಿದೆ. ಆಲೂಗಡ್ಡೆ ನೋಡ್ಬೋದು, ಬ್ಯಾಡ್ಗಿ ಮೆಣಸಿನ್ಕಾಯಿ ನೋಡ್ಬೋದು. ಸೊ ಇದು ಕಿರಾಣಿ ಅಂಗಡಿ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಗ್ರಾಮೀಣ ಗೌಡರ ಮನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಹೇಗೆ ಗೌಡರು ನಿಮ್ಗೆ ಗೊತ್ತೇ ಇದೆ, ತುಂಬಾ ಪವರ್ಫುಲ್ ಕಮ್ಯುನಿಟಿ. ಸೊ ಅದರಿಂದ ದೊಡ್ಡ ಮನೆ ನೋಡ್ಬೋದು, ದೊಡ್ಡ ಅಂಗಳ ನೋಡ್ಬೋದು. ಆಮೇಲೆ ಮನೆ ಎಷ್ಟು ಆರ್ಟಿಸ್ಟಿಕ್ ಆಗಿದೆ, ಗೋಡೆ ಇರೋವಂಥ ಕಾರ್ವಿಂಗ್ಸ್ ನೋಡಿ. ಈ ಕಂಬಗಳಲ್ಲೂ ಅಷ್ಟೇ ಎಷ್ಟು ಇಂಟ್ರಿಕೇಟ್ ಕಾರ್ವಿಂಗ್ಸ್ ಇದೆ. ಆಮೇಲೆ ಅಂಗಳನೂ ಅಷ್ಟೇ ಎಷ್ಟು ದೊಡ್ಡದಾಗಿದೆ. ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಸೊ ಇದು ಒಂದು ಟಿಪಿಕಲ್ ಗೌಡರ ಮನೆ ಹೇಗಿತ್ತು ಅಂತ ನೀವಿಲ್ಲಿ ನೋಡಬಹುದು. ತುಂಬಾ ವಿಶಾಲವಾದಂತಹ, ತುಂಬಾ ದೊಡ್ಡದಾಗಿರುವಂತಹ ಮನೆ. ಧಾರವಾಡದ ಅವಿಭಕ್ತ ಕುಟುಂಬದ ಕಲ್ಪನೆ ಇದು. ಮನೆಯ ಗೃಹಿಣಿಯರಲ್ಲಿ ಒಬ್ಬಾಕೆ ಒಲೆಯ ಮುಂದೆ ಕೂತು ರೊಟ್ಟಿ ಬಡಿಯುತ್ತಿ ಮತ್ತೊಬ್ಬಳು ಮಗುವಿಗೆ ಅದು ಆಗಿದೆ. ತೊಟ್ಟಿನ ಕಂದಮ್ಮನನ್ನು ತೂಗುತ್ತಾಳೆ ಮತ್ತೊಬ್ಬ